ಅಪ್ರಾಪ್ತ ಬಾಲಕನಿಂದ ಡಬಲ್ ಮರ್ಡರ್ ಮಾಡಲಾಗಿದೆ. 36 ವರ್ಷದ ಯಮುನಾ, 34 ವರ್ಷದ ಸುದೀಪ್ ಅನ್ನೋ ಇಬ್ಬರನ್ನ ಈ ಅಪ್ರಾಪ್ತ ಬಾಲಕ ಏನಿದ್ದಾನೆ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಅಪ್ರಾಪ್ತ ಈತ ಯಮುನಾ ಗಂಡ ಮಲ್ಲೇಗೌಡನಿಗೆ ಅಕ್ರಮ ಸಂಬಂಧ ಇತ್ತಂತೆ. ಛಾಯಾ ಎಂಬಾಕೆ ಜೊತೆ ಅಕ್ರಮ ಸಂಬಂಧ ಇತ್ತು. ಇದನ್ನ ಪ್ರಶ್ನಿಸೋಕೆ ಛಾಯಾ ಮನೆಗೆ ಹೋಗಿದ್ದ ಯಮುನಾ. ಸುದೀಪ್ ಈ ವೇಳೆ ಛಾಯಾ ಮನೆಯಲ್ಲಿ ಜಗಳವನ್ನ ಮಾಡಿದ್ದಾನೆ. ಜಗಳದ ನಡುವೆ ಛಾಯಾಳ ಮಗನಿಂದ ಕೊಲೆಯಾಗಿರೋದು ಗಮನಿಸ್ತಾ ಹೋಗಬಹುದು. ತನ್ನ ಗಂಡನಿಗೆ ಅಕ್ರಮ ಸಂಬಂಧ ಇರುತ್ತೆ ಅಂತ ಹೇಳ್ಕೊಂಡು ಪತ್ನಿ ಅಕ್ರಮ ಸಂಬಂಧ ಹೊಂದಿದಂತಹ ಮಹಿಳೆ ಮನೆಗೆ ಹೋಗಿ ಗಲಾಟೆಯನ್ನ ಮಾಡ್ತಾಳಂತೆ. ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಹೆಸರು ಛಾಯಾ ಅಂತ. ಆಕೆಯ ಮಗಳೇ ಇಲ್ಲಿ ಡಬಲ್ ಮರ್ಡರ್ ಮಾಡಿರೋದು. ಇಬ್ಬರನ್ನ ಹೊಡೆದು ಕೊಲೆ ಮಾಡಿದ್ದಾನೆ ಈ ಅಪ್ರಾಪ್ತ. ಘಟನಾ ಸ್ಥಳಕ್ಕೆ ಪೀಣ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಗಮನಿಸ್ತಾ ಹೋಗಬಹುದು. ತುಂಬಾ ಜನರು ಈಗ ಅಪ್ರಾಪ್ತರು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ಯಾಕೋ ಸೋಷಿಯಲ್ ಮೀಡಿಯಾದಿಂದಲೂ ಅಥವಾ ಅವರು ಬೆಳೆದಂತಹ ಎನ್ವೈರ್ಮೆಂಟ್ನಿಂದಲೂ ಗೊತ್ತಿಲ್ಲ. ಬಟ್ ಈ ಬಾಲಕ ಏನಿದ್ದಾನೆ ಡಬಲ್ ಮರ್ಡರ್ ಮಾಡಿದ್ದಾನೆ. ನೋಡ್ತಾ ಹೋಗಬಹುದು. 34 ವರ್ಷದ ಸುದೀಪ್, ಅದ್ರ ಜೊತೆಗೆ ಯಮುನಾ ಅನ್ನೋ ಮಹಿಳೆಯನ್ನ ಇಬ್ಬರನ್ನೂ ಕೂಡ ಬರ್ಬರವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ. ಈತನ ತಾಯಿಯ ಹೆಸರು ಛಾಯಾ ಅಂತ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ರಲ್ಲ ಸ್ಕ್ರೀನ್ ನಲ್ಲಿ, ಈಕೆಯ ಗಂಡನ ಜೊತೆ ಆ ಛಾಯಾಗೆ ಅಕ್ರಮ ಸಂಬಂಧ ಇತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗಂಗಾಧರ್, ಯಾವಾಗ ಆಗಿರೋ ಘಟನೆ ಇದು? ಅಪ್ರಾಪ್ತ ಎಷ್ಟನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ? ಸೊ ಈ ಒಂದು ಸಂಬಂಧದ ವಿಚಾರ ಈ ಸತ್ತಂತಹ ಮಹಿಳೆಗೆ ಯಾವಾಗ ಗೊತ್ತಾಗಿರೋದು ಅಂತ? ತನುಶ್ರೀ, ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ HMTಯ ಲೇಔಟ್ನಲ್ಲಿ ನಡೆದಿರುವಂತದ್ದು. ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ. ಇದೇ ಒಂದು ಮನೆಯಲ್ಲಿ ಮೃತಪಟ್ಟಿರುವಂತಹ ಇನ್ನೂ ಕೂಡ ಮೃತದೇಹಗಳು ಒಳಗಡೆ ಇದ್ದಾವೆ. ಈಗ ಮಹಜರು ಪ್ರಕ್ರಿಯೆಯನ್ನ ಪೀಣ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಮೃತಪಟ್ಟಿರುವಂತಹ ಯಮುನಾ ಅಂತೇಳಿ 36 ವರ್ಷ, ಮತ್ತೆ ಸುದೀಪ್ ಅಂತೇಳಿ 34 ವರ್ಷ, ಇವರಿಬ್ಬರು ಕೂಡ ಅಕ್ಕ ತಮ್ಮ, ಇವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಅಪ್ರಾಪ್ತ ಬಾಲಕ ಅವರನ್ನ ಸಾವನ್ನ ಅಂದ್ರೆ ಕೊಲೆ ಮಾಡಿರುವಂತದ್ದು 16 ವರ್ಷದ ಈ ಒಂದು ಯುವಕ ಏನಿದ್ದಾನೆ, ಅಪ್ರಾಪ್ತ ಏನಿದ್ದಾನೆ, ಈತ PUC ಓದ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಯಮುನಾ ಮತ್ತೆ ಅವರ ಸುದೀಪ್ ಇಬ್ಬರು ಕೂಡ ಈ ಒಂದು ಮನೆಗೆ ಬಂದಿದ್ದಾರೆ. ಅಂದ್ರೆ ಚಾಕುವನ್ನು ತೆಗೆದುಕೊಂಡು ನೇರವಾಗಿ ಮನೆಗೆ ಬಂದಿದ್ದಾರೆ. ಬಂದ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ ಛಾಯಾ ಜೊತೆ. ಅದು ತನ್ನ ಗಂಡ ಜೊತೆ ಯಾಕೆ ನೀನು ಅಕ್ರಮ ಸಂಬಂಧನ ಇನ್ನೂ ಕೂಡ ಮುಂದುವರಿಸಿದೆಯಾ, ನೀನು ಯಾಕೆ ಇನ್ನೂ ಬಿಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಇಬ್ಬರು ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಮಹಿಳೆ ಇಬ್ಬರು ಕೂಡ ಜಡೆಗಳನ್ನ ಇಟ್ಕೊಂಡು ಕಿತ್ತಾಡ್ತಾರೆ. ಆಮೇಲೆ ಚಾಕುವನ್ನು ತೆಗೆದುಕೊಂಡು ಇಬ್ಬರು ಪರಸ್ಪರ ಕೊಯ್ಯುವಂತದ್ದು. ಆ ಸಂದರ್ಭದಲ್ಲಿ ನಿಂದಿಸಿದ ಕಾರಣಕ್ಕೆ ಚಾಕುವನ್ನು ತೆಗೆದುಕೊಂಡು ಸುದೀಪ್ ಎದೆಯ ಭಾಗಕ್ಕೆ, ಹೊಟ್ಟೆ ಭಾಗಕ್ಕೆ, ಮತ್ತೆ ಯಮುನಾ ಎದೆಯ ಅಂದ್ರೆ ಬೆನ್ನಿನ ಭಾಗಕ್ಕೆ ತೀವ್ರವಾಗಿ ಚಾಕುವಿನಿಂದ ಚುಚ್ಚುವಂತೂ ಕೊಲೆ ಮಾಡುವಂತದ್ದು ಅಪ್ರಾಪ್ತ ಯುವಕ. ಆದ್ರೆ ತೀವ್ರ ರಕ್ತಸ್ರಾವವಾಗಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ಫೋನ್ ಮಾಡಿ ಪೊಲೀಸರು ಒಂದು 112ಗೆ ಕರೆ ಮಾಡಿ ಹೇಳ್ತಾರೆ, ಇಲ್ಲಿ ಒಂದು ಮರ್ಡರ್ ಆಗಿದೆ, ಬೇಗ ಪೊಲೀಸರು ಬರಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಛಾಯಾ ಗಾಯ ಅಂದ್ರೆ ಗಂಭೀರವಾದಂತಹ ಗಾಯಗಳು, ಅವರಿಗೂ ಕೂಡ ಗಾಯಗಳಾಗಿರುತ್ತೆ, ಮತ್ತೆ ಅಪ್ರಾಪ್ತ ಯುವಕನಿಗೂ ಕೂಡ ಗಾಯಗಳಾಗಿರುತ್ತೆ. ಈಗ ಆತನನ್ನು ಇಬ್ಬರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಈಗ ಮೃತದೇಹಗಳು ಒಳಗಡೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅಂದ್ರೆ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಮುನಾ ಪತಿ ಮಲ್ಲೇಗೌಡ ಏನಿದ್ದಾನೆ, ಈತ ಒಂದು ಫ್ಯಾಬ್ರಿಕ್ ಒಂದು ಫ್ಯಾಕ್ಟರಿಯನ್ನು ನಡೆಸ್ತಾ ಇರುವಂತದ್ದು. ಸುಮಾರು 5-6 ವರ್ಷಗಳಿಂದಲೂ ಕೂಡ ಇವರು ಆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅಂದ್ರೆ ಬ್ಯಾಡರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೊದಲು ಅಲ್ಲಿರುವಂತದ್ದು. ಆ ಸಂದರ್ಭದಲ್ಲಿ ಛಾಯಾ ಮತ್ತೆ ಮಲ್ಲೇಗೌಡನಿಗೆ ಇಬ್ಬರಿಗೂ ಕೂಡ ಕಾಂಟ್ಯಾಕ್ಟ್ ಇರುತ್ತೆ. ಅವರಿಬ್ಬರ ನಡುವೆ ಕೂಡ ಅಕ್ರಮ ಸಂಬಂಧ ಇರುವಂತಹ ಒಂದು ಆರೋಪ ಇರುವಂತದ್ದು. ಆ ಬಗ್ಗೆ ಬ್ಯಾಡರಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ರಾಜ್ಯ ಪಂಚಾಯತಿ ಮಾಡಿ ಇಬ್ಬರು ಕೂಡ ಒಬ್ರಿಗೊಬ್ರು ಬರಬಾರ್ದು, ಇಬ್ಬರು ಭೇಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಕೂಡ ಮಾತಾಡಿಕೊಂಡು ಬಂದಿರ್ತಾರೆ. ಅಂದ್ರೆ ಇವರು ಪತಿ ಕೆಲಸಕ್ಕೆ ಅಂದ್ರೆ ಛಾಯಾಗೂ ಕೂಡ ಪತಿ ಇದ್ದಾನೆ, ಪತಿ ಮತ್ತೆ ಒಬ್ಬ ಮಗ ಇರುವಂತದ್ದು. ಈ ನಡುವೆ ಮತ್ತೆ ಕಾಂಟ್ಯಾಕ್ಟ್ ಆಗಿ ಇವರಿಬ್ಬರು ಕೂಡ ಸಂಬಂಧವನ್ನ ಮುಂದುವರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಚಾಕುವನ್ನ ತೆಗೆದುಕೊಂಡು ಯಮುನಾ ಮತ್ತೆ ಅವರ ಸಹೋದರ ಆದ್ರೆ ತಮ್ಮ ಸುದೀಪ್ ಇಬ್ಬರು ಕೂಡ ಬಂದು ಗಲಾಟೆಯನ್ನ ಮಾಡಿರುವಂತದ್ದು. ಇಬ್ಬರು ಕೂಡ ಹೊಡೆದಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಪ್ರಾಪ್ತ ಬಾಲಕ ತೆಗೆದುಕೊಂಡು ಚಾಕುವನ್ನ ತೆಗೆದುಕೊಂಡು ತೀವ್ರವಾಗಿ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಸ್ಥಳೀಯರೆಲ್ಲರೂ ಕೂಡ ಅಂದ್ರೆ ಇಲ್ಲಿ ಸ್ಥಳೀಯರೇನಿದ್ದಾರೆ ತುಂಬಾ ಕ್ರೌಡ್ ಅನ್ನ ಸೇರ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ಕೊಂಡು ಇಲ್ಲಿ ಎಲ್ಲ ಕೂಡ ಆಶ್ಚರ್ಯವಾಗಿರುವಂತದ್ದು. ಅಂದ್ರೆ ಈ ಏರಿಯಾದಲ್ಲಿ ಈ ತರ ಬ್ರೂಟಲ್ ಮರ್ಡರ್, ಡಬಲ್ ಮರ್ಡರ್ ಆಗಿದೆಯಲ್ಲ, ಅದು ಯುವಕ ಕಾಲೇಜ್ಗೆ ಹೋಗ್ತಾ ಇದ್ದು ಅಂತನೂ ಈ ರೀತಿಯಾಗಿ ಕೊಲೆ ಮಾಡಿದಾನ ಅನ್ನೋದು ಎಲ್ಲರೂ ಕೂಡ ಆಶ್ಚರ್ಯವಾಗಿರುವಂತದ್ದು. ಸದ್ಯ ಸ್ಥಳೀಯರೆಲ್ಲರೂ ಕೂಡ ಜಮಾವಣೆ ಹಾಕಿಕೊಂಡು ಅವರು ಕೂಡ ಇಲ್ಲಿ ಆಶ್ಚರ್ಯವಾಗಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಬ್ರೂಟಲ್ ಮರ್ಡರ್ ಏನಿದೆ, ಇದು ಅಕ್ರಮ ಸಂಬಂಧದ ಒಂದು ವಿಚಾರವಾಗಿ ತನ್ನ ಪತಿಯೊಂದಿಗೆ ಈಕೆ ಕಂಟಿನ್ಯೂ ಮಾಡಿದಾಳೆ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡೋಕೆ ಬಂದು ಗಲಾಟೆ ಮಾಡಿ ಚಾಕುವನ್ನು ತೆಗೆದುಕೊಂಡು ಚುಚ್ಚಾಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರ ಹೊಡೆದಾಡಿಕೊಂಡು
ಅನಂತರ ಈ ರೀತಿಯಾಗಿ ಇಬ್ಬರ ಒಂದು ಕೊಲೆ ಅದು ಇಬ್ಬರ ಒಂದು ಕೊಲೆಯಲ್ಲಿ ಅದು ಅಂತ್ಯವಾಗಿರುವಂತದ್ದು. ಸದ್ಯ ಈಗ ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಇನ್ನು ನಡೆಸ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಮಾಹಿತಿಗಾಗಿ.